ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ನಿಮ್ಮ ಮನೆ ಅಡ್ರೆಸ್ ಮತ್ತೆ ನಿಮ್ಮ ಕರೆಂಟ್ ಮನೆ ಅಡ್ರೆಸ್ ಎರಡು ಬೇರೆ ಬೇರೆನಾ? ನಿಮ್ಮ ಹೊಸ ಮನೆ ಅಡ್ರೆಸ್ ನ ಆಧಾರ್ ಕಾರ್ಡ್ ಅಲ್ಲಿ ಇನ್ನೂ ಅಪ್ಡೇಟ್ ಮಾಡಿಲ್ಲ ಅಂತ ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ದೀರಾ? ಡೋಂಟ್ ವರಿ, ನಾನು ಜಸ್ಟ್ 5 ಮಿನಿಟ್ಸ್ ಅಲ್ಲೇ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಕರೆಂಟ್ ಮನೆ ಅಡ್ರೆಸ್ ಅಂದ್ರೆ ನಿಮ್ಮ ಹೊಸ ಮನೆ ಅಡ್ರೆಸ್ ನ ಹೆಂಗೆ ಅಪ್ಡೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಶೇರ್ ಮಾಡಿ. ಅವ್ರು ಎಲ್ರಿಗೂ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ನೀವು ನೋಡ್ತಾ ಇದ್ದೀರಾ ಗಿಸ್ಬೋರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಕಿಶೋರ್. ಸೊ ನೀವು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಅಡ್ರೆಸ್ ನ ಅಪ್ಡೇಟ್ ಮಾಡಬೇಕು ಅಂದ್ರೆ 50 ರೂಪೀಸ್ ನ ನೀವು ಪೇ ಮಾಡಬೇಕಾಗುತ್ತೆ. ಆಮೇಲೆ ನೀವು ಯಾವ ಮೊಬೈಲ್ ನಂಬರ್ಗೆ ಆಧಾರ್ ನ ಲಿಂಕ್ ಮಾಡಿರ್ತೀರಾ ಆ ಮೊಬೈಲ್ ಕೂಡ ನಿಮ್ ಜೊತೆಲೇ ಇಟ್ಕೊಳ್ಳಿ, ಯಾಕಂದ್ರೆ ಅದಕ್ಕೊಂದು OTP ಬರುತ್ತೆ. ಅಂಡ್ ನಿಮ್ಮ ಮನೆ ಅಡ್ರೆಸ್ ಪ್ರೂಫ್ಗೆ ರೆಂಟಲ್ ಅಗ್ರಿಮೆಂಟ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಇದು ಯಾವ್ದಾದ್ರು ಒಂದನ್ನ ಡಾಕ್ಯುಮೆಂಟ್ಸ್ ಆಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಬಿಟ್ಟು UIDAI ಅಂತ ಸರ್ಚ್ ಮಾಡಿ. ಅದಾದ್ಮೇಲೆ ಫಸ್ಟ್ ವೆಬ್ಸೈಟ್ ಇರುತ್ತೆ, ಇದೇ ಗೌರ್ಮೆಂಟ್ ಇಂದ ಇರುವಂತಹ ಅಫಿಷಿಯಲ್ ವೆಬ್ಸೈಟ್. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮ್ಮ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಹಂಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ಅಪ್ಡೇಟ್ ಆಧಾರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಹಂಗೆ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ಅಪ್ಡೇಟ್ ಅಡ್ರೆಸ್ ಇನ್ ಯುವರ್ ಆಧಾರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೀವು ನಿಮ್ಮ ಆಧಾರ್ ಕಾರ್ಡ್ ನ ಲಾಗಿನ್ ಆಗ್ಬೇಕಾಗುತ್ತೆ. ಸೊ ಲಾಗಿನ್ ಅಂತ ಇಲ್ಲಿ ಕ್ಲಿಕ್ ಮಾಡಿ. ಸೊ ನಿಮ್ಮ ಆಧಾರ್ ನಂಬರ್ ಏನಿರುತ್ತೆ ಅದನ್ನ ಇಲ್ಲಿ ಎಂಟರ್ ಮಾಡಿ. ಸೊ ನಿಮ್ಮ ಆಧಾರ್ ನಂಬರ್ ನ ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚಾ ಇರುತ್ತೆ, ಅದನ್ನ ಎಂಟರ್ ಮಾಡಿ. ಸೊ ನೆಕ್ಸ್ಟ್ ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ಗೆ ರಿಜಿಸ್ಟರ್ ಆಗಿರುವಂತ ಮೊಬೈಲ್ ನಂಬರ್ ಗೆ ಒಂದು OTP ಬಂದಿರುತ್ತೆ, ಆ ಒಂದು OTP ನ ಇಲ್ಲಿ ಎಂಟರ್ ಮಾಡಿ. ಸೊ OTP ನ ಎಂಟರ್ ಮಾಡಿದಾದ್ಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಸೊ ಈಗ ನೆಕ್ಸ್ಟ್ ಇಲ್ಲಿ ಫಸ್ಟ್ ಬಂದೇ ಇರುತ್ತೆ ಅಡ್ರೆಸ್ ಅಪ್ಡೇಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಆಲ್ರೆಡಿ ಒಂದು ಡ್ರಾಫ್ಟ್ ನ ಸೇವ್ ಮಾಡ್ಕೊಂಡಿದ್ದೆ, ಸೊ ಅದನ್ನೇ ಓಪನ್ ಮಾಡ್ತಾ ಇದ್ದೀನಿ. ಸೊ ನೀವೇನು ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇದ್ದಾಗ ಸೊ ಅಡ್ರೆಸ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಸೇಮ್ ವೆಬ್ಸೈಟ್ ಗೆ ಹೋಗುತ್ತೆ. ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇದಾದ್ಮೇಲೆ ಈ ತರ ಒಂದು ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನಿಮ್ಮ ಕರೆಂಟ್ ಅಡ್ರೆಸ್ ಏನಿರುತ್ತೆ ಅಂದ್ರೆ ನೀವು ಇದಕ್ಕೆ ಮುಂಚೆ ಏನ್ ಅಡ್ರೆಸ್ ನ ಅಪ್ಡೇಟ್ ಮಾಡಿದ್ರೆ ಅದಿರುತ್ತೆ, ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಇರುತ್ತೆ. ಸೊ ಈಗ ನೀವು ಹೊಸದಾಗಿ ಯಾವ ಅಡ್ರೆಸ್ ನ ಅಪ್ಡೇಟ್ ಮಾಡ್ಬೇಕು ಅಂತ ಇರ್ತೀರಾ ಅದನ್ನ ಇಲ್ಲಿ ಎಂಟರ್ ಮಾಡಿ. ಹೌಸು, ಬಿಲ್ಡಿಂಗ್ ನಂಬರು, ಅಪಾರ್ಟ್ಮೆಂಟ್ ನಂಬರು, ಮತ್ತೆ ಸ್ಟ್ರೀಟು, ಏರಿಯಾ, ಲೊಕ್ಯಾಲಿಟಿ, ಲ್ಯಾಂಡ್ ಮಾರ್ಕು, ಪಿನ್ ಕೋಡು, ಡಿಸ್ಟಿಕ್, ಪೋಸ್ಟ್ ಆಫೀಸ್ ಎಲ್ಲ ಕೂಡ ಎಂಟರ್ ಮಾಡಿ. ನಿಮ್ಮ ಅಡ್ರೆಸ್ ನ ಎಂಟರ್ ಮಾಡಿದ ಆದ್ಮೇಲೆ ನಿಮ್ಮ ಅಡ್ರೆಸ್ಗೆ ಸಪೋರ್ಟ್ ಮಾಡುವಂಥ ಡಾಕ್ಯುಮೆಂಟ್ ನ ಯಾವ್ದಾದ್ರು ಒಂದು ಅಪ್ಡೇಟ್ ಮಾಡಬೇಕು. ಸೊ ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಟೈಪ್ ಅಂತ ಕ್ಲಿಕ್ ಮಾಡಿದಾಗ ನೀವು ನಿಮ್ಮ ಅಡ್ರೆಸ್ ಪ್ರೂಫ್ ಗೆ ಏನಾದ್ರು ಒಂದು ಅಪ್ಡೇಟ್ ಮಾಡಬಹುದು. ಕರೆಂಟ್ ಬಿಲ್ ಆಗಿರ್ಬೋದು, ಇಲ್ಲಾಂದ್ರೆ ಏನು ರೆಂಟಲ್ ಅಗ್ರಿಮೆಂಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಯಾವ್ದಾದ್ರು ಒಂದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಎಲೆಕ್ಟ್ರಿಸಿಟಿ ಬಿಲ್ ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಆ ಒಂದು ಡಾಕ್ಯುಮೆಂಟ್ ನ ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ನೀವು ಡಾಕ್ಯುಮೆಂಟ್ ನ ಅಪ್ಡೇಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಪ್ರಿವ್ಯೂ ಬರುತ್ತೆ. ಸೊ ನೀವು ಮತ್ತೆ ನೀವು ಹೊಸದಾಗಿ ಅಪ್ಡೇಟ್ ಮಾಡಿರುವಂತ ಅಡ್ರೆಸ್ ಅಲ್ಲಿ ಇನ್ನೂ ಏನೋ ಚೇಂಜಸ್ ಮಾಡ್ಬೇಕಾ, ಇಲ್ಲಾಂದ್ರೆ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ 50 ರೂಪೀಸ್ ಪೇಮೆಂಟ್ ನ ನೀವು ಮಾಡಬೇಕಾಗುತ್ತೆ. ಸೊ ನೀವು ಆ 50 ರೂಪೀಸ್ ನ UPI ಮುಖಾಂತರನೂ ಮಾಡಬಹುದು. ನೀವು 50 ರೂಪೀಸ್ ಪೇಮೆಂಟ್ ನ ಮಾಡಿದಾದ್ಮೇಲೆ ಒಂದು ರಿಸಿಪ್ಟ್ ಬರುತ್ತೆ, ನೀವು ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಅಂಡ್ ನಿಮ್ಮ ಆಧಾರ್ ಸ್ಟೇಟಸ್ ನ ಚೆಕ್ ಮಾಡಕ್ಕೆ ನೀವು ಮತ್ತೆ ಮೈ ಆಧಾರ್ಗೆ ಹೋಗ್ಬಿಟ್ಟು ಇಲ್ಲಿ ಹೋಗ್ಬೋದು, ಆಧಾರ್ ಅಪ್ಡೇಟ್ ಹಿಸ್ಟ್ರಿ ಅಂತ ನೀವು ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಆಧಾರ್ ಅಪ್ಡೇಟ್ ಸ್ಟೇಟಸ್ ನ ಕೂಡ ನೀವು ಚೆಕ್ ಮಾಡಬಹುದು. ಸೊ ನೋಡಿದ್ರಲ್ಲ, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಹೊಸ ಮನೆ ಅಡ್ರೆಸ್ ನ ಹೆಂಗೆ ಅಪ್ಡೇಟ್ ಮಾಡೋದು ಅಂತ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ, ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಾನು ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ಲಿ ಅಂತ ಕಮೆಂಟ್ ಮಾಡಿ ನಂಗೆ ತಿಳಿಸಿ. ಈ ವಿಡಿಯೋನ ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಶೇರ್ ಮಾಡಿ. ಅವ್ರು ಎಲ್ರಿಗೂ ಕೂಡ ನಮ್ಮ ಗಿಸ್ಬೋರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ನೀವು ನೋಡ್ತಾ ಇದ್ದೀರಾ ಗಿಸ್ಬೋರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಕಿಶೋರ್.